ಸಾಂಬಾರ್ ಮಸಾಲೆ ಹೇಗೆ ಮಾಡೋದು ಅನ್ನೋದನ್ನ ನಾನು ತೋರಿಸ್ದೆ. ಸ್ವಲ್ಪ ಸ್ಪೈಸಿ, ಇನ್ನೊಂದು ಸ್ವಲ್ಪ ಖಾರ ಬೇಕು ಅನ್ನೋಂಥವ್ರು ಅದಕ್ಕೆ ಗುಂಟೂರು ಮೆಣಸಿನಕಾಯಿ ಅಥವಾ ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಇದರ ಚೆನ್ನಾಗಿರ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೇನೆ. ನಾನಿವತ್ತು ಗಾಯತ್ರಿ ಟಿಫನ್ ರೂಮ್ಗೆ ಬಂದಿರುವಂಥದ್ದು. ಇವತ್ತು ಕೃಷ್ಣ ಉಡುಪ ಅವರು ತರಕಾರಿ ಬಳಸಿ ಬೇಳೆ ಸಾಂಬಾರು ಮಾಡೋದನ್ನು ತೋರಿಸ್ಕೊಡ್ತೀವಿ ಅಂದರು. ತುಂಬ ಜನ ಕೇಳಿದ್ರು ಕೂಡ ಬೇಳೆ ಸಾಂಬಾರು ಮಾಡೋದನ್ನು ತೋರಿಸ್ಕೊಡಿ ಅಂತ. ನಿಮ್ಮ ಮನೆಗಳಲ್ಲಿ ಸಾಂಬಾರು ಮಾಡ್ತಾನೆ ಇರ್ತೀರ, ನಿಮಗೂ ಗೊತ್ತಿರುತ್ತೆ ಬೇಳೆ ಸಾಂಬಾರು ಅಂದರೆ ಹೇಗಿರುತ್ತೆ ಅಂತ. ಬಟ್ ಕೃಷ್ಣ ಉಡುಪ ಅವರು ಇನ್ನೂ ವಿಭಿನ್ನವಾಗಿ ಮಾಡೋಣ ಅಂತ ಹೇಳಿ ರೆಸಿಪಿನ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆ ಒಂದು ರೆಸಿಪಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಅದಕ್ಕೂ ಮುಂಚೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅದೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ರೆಸಿಪಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸರ್ ನಮಸ್ತೆ. ನಮಸ್ಕಾರ. ಹಾಂ ಸರ್, ಇವತ್ತು ಯಾವ ಒಂದು ರೆಸಿಪಿ ಸರ್? ಬಹಳಷ್ಟು ಜನ ಈ ಒಂದು ರೆಸಿಪಿಗೆ ಬೇಡಿಕೆ ಇಟ್ಟಿದ್ರು. ಆ ಬೇಡಿಕೆಯನ್ನ ಈಡೇರಿಸ್ತಾ ಇದ್ದೀನಿ ಇವತ್ತು. ಊಟದ ಸಾಂಬಾರು, ಅದಕ್ಕೆ ಊಟದ ಸಾಂಬಾರು ಮಾಡೋಕ್ಕೆ ವಿಧಾನನೂ ಹೇಳ್ಕೊಡ್ತೀನಿ, ಜೊತೆಗೆ ಅದರ ಮಸಾಲೆ ಪೌಡರ್ ಅದನ್ನು ಹೇಳ್ಕೊಡ್ತೀನಿ. ತುಂಬ ಇನ್ನಷ್ಟು ಉನ್ನತ ರೀತಿಯಲ್ಲಿ ಹೇಗೆ ಮಾಡ್ಬೋದು ಅನ್ನೋದು ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇದನ್ನ ನಾನು ಮಸಾಲೆ ಇವಾಗ ಹೊರಿತೀನಲ್ಲ, ನಾನು ಆರ್ಡರ್ ವೈಸ್ ಇಟ್ಟಿದ್ದೀನಿ. ಇವಾಗ ಯಾವುದನ್ನ ಯಾವಾಗ ಹಾಕೊಬೇಕು ಅದೇ ಆರ್ಡ್ರಲ್ಲೇ ಇಟ್ಟಿದ್ದೀನಿ. ಇದನ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಕಡಲೆಬೇಳೆ 3 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು, ಮೆಂತೆ ಅರ್ಧ ಸ್ಪೂನ್, ಧನಿಯಾ 3 ಸ್ಪೂನ್, ಒಂದು 10 ರಿಂದ 15 ಕರ್ಬೇವಿನ ಸೊಪ್ಪು, 1.25 ಸ್ಪೂನು ಜೀರಿಗೆ, 10 ಬ್ಯಾಡಗಿ ಮೆಣಸು, ಮತ್ತೆ ಒಂದು 1/4 ಸ್ಪೂನು ಹಿಂಗು, ಮತ್ತೆ 1 ಪೀಸ್ ಚಕ್ಕೆ. ಇದಿಷ್ಟೇ ಸಾಂಬಾರು ಮಸಾಲೆಗೆ ಬೇಕಾಗಿರುವಂಥ ಪದಾರ್ಥಗಳು. ಇವಾಗ ನಾನು ಹೇಳಿದ್ನಲ್ಲ, ಇದೇ ಆರ್ಡರ್ ವೈಸೇ ನಾನು ಇವಾಗ ರೋಸ್ಟಿಂಗ್ ಮಾಡ್ತೀನಿ. ಆ ರೋಸ್ಟಿಂಗ್ ಮೆಥಡ್ ತೋರಿಸ್ತೀನಿ. ಮನೇಲಿ ಮಾಡ್ಕೊಳ್ಳೋರು ಚಿಕ್ಕ ಬಾಣಲಿಲಿ ಮಾಡ್ತಾರೆ, ಹಂಗೆ ನಾನು ಒಂದು ಸಣ್ಣ ಬಾಣಲಿಲೇ ಇವತ್ತು ನಮ್ಮೆಲ್ರಿಗೂ ತೋರಿಸ್ಬೇಕು ಅಂತ ಮನೆಯಿಂದ ಒಂದು ಚಿಕ್ಕ ಬಾಣಲಿ ಜೊತೆಗೆ ಒಂದು ಬರುತ್ತೆ ವುಡನ್ ಸೌಂಡ್ ತಂದಿದ್ದೀನಿ. ಈಗ ಎಣ್ಣೆ ಬಿಸಿ ಆಗ್ತಿದ್ದಾಗೆ ಇದಕ್ಕೆ ಮೊದಲನೇದಾಗಿ ಕಡಲೆಬೇಳೆ, ಕಡಲೆಬೇಳೆ ಪರಿಮಳ ಎಣ್ಣೆಲಿ ಫ್ರೈ ಆದ ತಕ್ಷಣ ಬಂದ್ಬಿಡುತ್ತೆ. ಈಗ ಅದಕ್ಕೆ ಉದ್ದಿನ ಬೇಳೆನ ಸೇರಿಸ್ಕೊಳ್ಳೋಣ. ಈಗ ಉದ್ದಿನ ಬೇಳೆನೂ ಕೆಂಪಾಗಿದೆ, ಅದಕ್ಕೆ ಈಗ ಮೆಂತ್ಯ, ಇದಕ್ಕೆ ಈಗ ಧನಿಯಾ, ಇದಕ್ಕೆ ಹಿಂಗನ್ನು ಹಾಕೊಳ್ಳೋಣ. ಕರ್ಬೇವಿನ ಸೊಪ್ಪು, ಇದಕ್ಕೆ ಜೀರಿಗೆ, ಚಕ್ಕೆ, ಕೊನೆಯದಾಗಿ ಬ್ಯಾಡಗಿ ಮೆಣಸು ಅಥವಾ ಒಣಮೆಣಸು, ಗುಂಟೂರು ಮೆಣಸು ಯಾವುದು ಬೇಕಾದ್ರೂ ಹಾಕೋಬೋದು. ಒಲೆ ಆಫ್ ಮಾಡಿಕೊಂಡು ಈಗ ನಿಧಾನಕ್ಕೆ ಹಿಂಗೆ ರೋಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ಈಗ ಒಂದು 1/4 ಭಾಗದಷ್ಟು ತೆಂಗಿನಕಾಯಿ ತುರಿನ ರೋಸ್ಟ್ ಮಾಡ್ಕೊಂಡ್ಬಿಡೋಣ. ಈಗ ಮಸಾಲೆನ ಹುರಿದಿಟ್ಕೊಂಡಿದ್ದೀವಿ, ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ಬಂದಿರೋಣ. ಈಗ ನಾವು ಮಸಾಲೆ ನಾನು ಹುರಿದಿಟ್ಕೊಂಡಿದ್ವಿ, ಅದನ್ನು ಮಿಕ್ಸಿಲಿ ನೀಟಾಗಿ ನೈಸಾಗಿ ಮಾಡಿ ಇದನ್ನ ಈ ರೀತಿ ಪೌಡ್ರ್ ಆಗಿದೆ, ನೈಸ್ ಪೌಡರು. ಮತ್ತು ಇವತ್ತಿನ ಸಾಂಬಾರಿಗೆ ನಾನು ಹಾಕುವಂಥ ತರಕಾರಿ ಕ್ಯಾರೆಟು, ಬೀನ್ಸು, ಸೀಮೆ ಬದನೆಕಾಯಿ ಮತ್ತು ಆಲೂಗಡ್ಡೆ
ಆಲೂಗಡ್ಡೆ ನಾನು ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ, ಯಾಕೆ ಅಂದರೆ ಅದು ರುಚಿಯನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಓಕೆ. ಇದಿಷ್ಟನ್ನು ನಾವೀಗ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋಣ. ಅದ್ರ ಜೊತೆಗೆ ಸ್ವಲ್ಪ ಬಟಾಣಿಯನ್ನು ಕೂಡ ಸೇರಿಸಿದ್ದೀನಿ. ಓಕೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಓಕೆ. ಚೂರು ಎಣ್ಣೆ. ಇದಕ್ಕೆ ಟೊಮೆಟೊವನ್ನು ಸೇರಿಸ್ಕೊಳ್ಳೋಣ. ಈಗ ಇದಿಷ್ಟನ್ನ ನಾವು ಕುಕ್ಕರಲ್ಲಿ ಬೇಯಿಸಕ್ಕೆ ಇಟ್ಟಿದ್ದೀವಿ. ಓಕೆ. ಈಗ ಇದನ್ನ ಒಂದು 2 ಕೂಗು ಕೂಗಿಸ್ಬೇಕು. ಓಕೆ. ನಾವು 1 ಲೋಟ ಆಗುವಷ್ಟು ತೊಗರಿಬೇಳೆನ ತಗೊಂಡು ಅದನ್ನಾಗಲೇ ಬೇಯಿಸ್ಕೊಂಡಿದ್ದೀವಿ. ಓಕೆ. ತೊಗರಿಬೇಳೆ ಕೂಡ ರೆಡಿ ಇದೆ. ಮತ್ತು ತರಕಾರಿ ಕೂಡ ಬೇಯಿಸ್ಕೊಂಡಿದ್ದೀವಿ, ತರಕಾರಿನೂ ರೆಡಿ ಇದೆ. ಕ್ಯಾರೆಟು, ಬೀನ್ಸು, ಸೀಮೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಇದಿಷ್ಟು ರೆಡಿ ಇದೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಇದು ಮಸಾಲೆ ಪೌಡ್ರು ಮತ್ತು ಇದು ತುರಿದಿಟ್ಕೊಂಡಿರುವ ಕಾಯಿ ಇತ್ತಲ್ಲ ಅದನ್ನು ಡ್ರೈ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನ ಹಸಿ ಬೇಕಾದ್ರೂ ನೀರು ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೊಬೋದು. ಮತ್ತು ಹುಣಸೆ ಹಣ್ಣಿನ ರಸ, 2 ಪೀಸು ಬೆಲ್ಲ, ಮತ್ತು ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ, ಮತ್ತು ಈರುಳ್ಳಿ ಒಗ್ಗರಣೆಗೆ. ಓಕೆ. ಈಗ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡೋಣ. ನಾವು ಈಗ ಒಗ್ಗರಣೆನ ಸ್ಟಾರ್ಟಿಂಗಲ್ಲೇ ಹಾಕ್ತಾ ಇದೀವಿ, ಯಾಕಂದರೆ ಒಗ್ಗರಣೆ ಸಾಂಬಾರು ಜೊತೆ ಕುದ್ರೆ ಇನ್ನಷ್ಟು ಪರಿಮಳ ಚೆನ್ನಾಗಿ ಬರುತ್ತೆ. ಓಕೆ. ಈಗ ಸಾಸಿವೆ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ಳೋಣ. ಹಿಂಗು ಆಪ್ಷನಲ್ಲು, ಆಗಲೇ ನಾವು ಮಸಾಲೆಲ್ಲಿ ಹಾಕಿದ್ದೀವಿ. ಓಕೆ. ಇದಕ್ಕೆ ಈರುಳ್ಳಿ, ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಲಿ. ಓಕೆ. ಈಗ ಈರುಳ್ಳಿ ಬಾಡಿದೆ. Okay. ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಬಾಡಿಸಿ ಇದಕ್ಕೆ ಬೇಯಿಸ್ಕೊಂಡಿರುವ ತರಕಾರಿ, ಓಕೆ, ಮತ್ತೆ ಬೇಯಿಸ್ಕೊಂಡಿರುವ ತೊಗರಿಬೇಳೆ, ಮತ್ತೆ ಹುಣಸೆ ಹಣ್ಣಿನ ರಸ, ಓಕೆ, ಈಗ ಬೆಲ್ಲ ಆಪ್ಷನಲ್ಲು. ಸ್ವಲ್ಪ ಸ್ವೀಟಿಶ್ ಇಷ್ಟಪಡೋರು ಬೆಲ್ಲವನ್ನು ಸೇರಿಸ್ಕೋಬೋದು. ಬೆಲ್ಲವನ್ನು ತುಂಡು ಮಾಡಿ ಹಾಕ್ತಾ ಇದ್ದೀನಿ. ಮತ್ತು ಮಸಾಲೆ ಪೌಡ್ರು ಜೊತೆಗೆ ರುಬ್ಬಿ ಇಟ್ಕೊಂಡಿರುವಂಥ ಕಾಯಿ ಅದಿಷ್ಟನ್ನು ಸೇರಿಸ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಹೇಳಿದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನು ಸೇರಿಸ್ಕೊಂಡು 10 ರಿಂದ 15 ನಿಮಿಷಗಳ ಕಾಲ ಇದನ್ನು ಸರಿಯಾಗಿ ಕುದಿಸ್ಕೊಂಡಿದ್ದೀವಿ. ಈಗ ನೀವು ನೋಡ್ತಿರ್ಬೋದು ಸಾಂಬಾರು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ನಾವು ಒಲೆನ ಆಫ್ ಮಾಡ್ಕೊಂಬಿಡೋಣ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು, ಒಂದು ಸತಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಹೀಗೆ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡ್ಬೇಕು. ಸೊ ತರಕಾರಿ ಸಾಂಬಾರು ರೆಡಿಯಾಗಿದೆ.
ಒಂದು ಅರ್ಧ ಗಂಟೆಗಳ ಕಾಲ ಇದು ಹೀಗೆ ಇರಲಿ. ಈಗ ಸಾಂಬಾರು ಮಸಾಲೆ ಹೇಗೆ ಮಾಡೋದು ಅನ್ನೋಂಥದ್ದನ್ನು ನಾನು ತೋರಿಸ್ದೆ. ಸ್ವಲ್ಪ ಸ್ಪೈಸಿ, ಇನ್ನೊಂದು ಸ್ವಲ್ಪ ಖಾರ ಬೇಕು ಅನ್ನೋಂಥವ್ರು ಅದಕ್ಕೆ ಗುಂಟೂರು ಮೆಣಸಿನಕಾಯಿ ಅಥವಾ ಅದರ ಬದಲಾಗಿ ಒಂದು 10ರಿಂದ 15 ಕಾಳು ಮೆಣಸು ಇದಿಷ್ಟನ್ನು ಬಳಸಿದ್ರೆ ಇನ್ನಷ್ಟು ಖಾರವಾಗಿ ಬರುತ್ತೆ ಸಾಂಬಾರು. ಸೊ ನಮ್ಮ ಸಾಂಬಾರು ರೆಡಿಯಾಗಿದೆ, ಇದನ್ನು ಸರ್ವ್ ಮಾಡ್ಕೊಂಬಿಡೋಣ. ಎಲ್ಲರೂ ಕೇಳ್ತಾ ಇದ್ರಿ ಊಟದ ಸಾಂಬಾರನ್ನ ಒಂದು ಮಾಡಿ ತೋರಿಸಿ ಅಂತ. ಆ ರೆಸಿಪಿ ನಿಮ್ಗಳಿಗೋಸ್ಕರ ಇವತ್ತು ನಾನು ತೋರಿಸಿದ್ದೀನಿ. ಬಹಳಷ್ಟು ಸಿಂಪಲ್ ಆಗಿ ಮತ್ತು ಇನ್ನಷ್ಟು ಒಳ್ಳೆ ಉತ್ತಮ ರೀತಿಯಲ್ಲಿ ನಾನು ಮಾಡ್ಕೊಳ್ಳೋದು ತೋರಿಸಿದ್ದೀನಿ. ಓಕೆ, ಮನೇಲಿ ಟ್ರೈ ಮಾಡಿದವರು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸಾಂಬಾರು ಹೇಗೆ ಬಂತು ಅಂತ. ನೀವು ಯಾವ ತರಕಾರಿ ಜೊತೆ ಬೇಕಾದ್ರೂ ಇದನ್ನು ಟ್ರೈ ಮಾಡ್ಬೋದು, ಅಂದರೆ ಅಡುಗೆ ಮಾಡ್ಬೋದು. ಸರ್, ಈಗ ನಿಮ್ಮ ಸರತಿ ತಿಂದು ಹೇಗಿದೆ ಅಂತ ಹೇಳಿ. ಹಾಂ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ವೆಲ್ಕಮ್. ತರಕಾರಿ ಬೇಳೆ ಸಾಂಬಾರು ಕೃಷ್ಣ ಉಡುಪ ಅವರು ಮಾಡಿಕೊಟ್ಟಿದ್ದಾರೆ. ಸೊ ತುಂಬ ದಿವಸದಿಂದ ಜನಗಳು ಕೇಳ್ತಿದ್ರು, ನಮ್ಮ ಬೇಡಿಕೆನೂ ಇತ್ತು. ಸೊ ತರಕಾರಿ ಬೇಳೆ ಸಾರು ಮಾಡಿ ತೋರಿಸಿ ಸರ್ ಅಂತ. ಸೊ ಇವತ್ತು ಮಾಡಿ ಕೊಟ್ಟಿದ್ದಾರೆ. ಅದ್ಭುತವಾಗಿರೋಂಥ ಕೆಂಪು ಕಾಣಿಸ್ತಿದೆ ಸಾಂಬಾರು ಅಂತೂ ಮಸ್ತಿದೆ ಮತ್ತು ಬಿಸಿ ಬಿಸಿ ಇರುವಂಥದ್ದು. ಇನ್ನು ರೈಸು ಈ ಕಡೆ ಇದೆ, ಉಪ್ಪಿನಕಾಯಿ ಇದೆ ಹಾಗೂ ಹಪ್ಪಳ ಇದೆ. ಇದಿಷ್ಟು ಊಟ ಅಂದಾಗ ಇದಿಷ್ಟು ಇದ್ದರೆ ಚಂದ, ಅಂದರೆ ಉಪ್ಪಿನಕಾಯಿ ಆಗಿರ್ಬೋದು, ಹಪ್ಪಳ ಆಗಿರ್ಬೋದು, ಇದಿಷ್ಟು ಇದ್ದರೆ ಚಂದ. ಸೊ ರೈಸ್ ಜೊತೆ ಬಿಸಿ ಬಿಸಿ ರೈಸು, ಸಾಂಬಾರು. ನಿಮಗೆ ಆ ಮಸಾಲೆ ಘಮನೆ ಬಹಳ ಇಷ್ಟವಾಗುವಂಥದ್ದು, ತುಂಬ ಚೆನ್ನಾಗಿದೆ. ಮತ್ತು ಇನ್ನು ಧನಿಯಾ ಘಮ ಅದೇ ಹೈಲೈಟ್. ಆ್ಯಕ್ಚುಲಾಗಿ ಧನಿಯಾ ಬಳಸಿರ್ತಾರೆ, ಇಂಗು ಬಳಸಿರ್ತಾರೆ. ಆ ಇಂಗಿನ ಒಂದು ಫ್ಲೇವರ್ ಏನಿದೆ ಅದು ಇಷ್ಟ ಆಗುತ್ತೆ. ಮತ್ತು ಕ್ಯಾರೆಟ್ ಬಳಸಿರ್ತಾರಲ್ಲ, ಆ ಕ್ಯಾರೆಟ್ ಜೊತೆ ತಿಂದಾಗ ನಿಮ್ಗೆ ಆ ಸ್ವೀಟ್ನೆಸ್ಸು ನಿಮಗೆ ಸಿಗುವಂಥದ್ದು ಚೆನ್ನಾಗಿದೆ. ಸೂಪರ್. ಸಾಂಬಾರಂತೂ ಅದ್ಭುತ. ಸ್ವಲ್ಪ ಜಾಸ್ತಿನೇ ಸಾಂಬಾರು ತೊಗೊಬೇಕು, ಆವಾಗಲೇ ಚೆಂದ. ತೆಳುವು ಮಾಡ್ಕೊಂಡು ತಿಂತಾಯಿದ್ರೆ ಮಸ್ತಿರೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ದ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ.